ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಾಳಗ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸಿದ ಪವರ್ ಫೈಟ್ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಇದು 5-6 ಜನರ ವ್ಯಾಪಾರ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಬೇಕಾದರೂ ದೆಹಲಿಗೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಾರೆ ಬಗೆಹರಿಯದ ಗೊಂದಲದ ಗೋಜಲಾಗಿ ಹೋಗಿದೆ ಅಧಿಕಾರದ ಹಸ್ತಾಂತರ ವಿಚಾರ. ಸಿದ್ದರಾಮಯ್ಯನವರು ಕೊಡಕ್ಕೆ ರೆಡಿ ಇಲ್ಲ, ಡಿಕೆ ಶಿವಕುಮಾರ್ ಬಿಡಕ್ಕೆ ರೆಡಿ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉಭಯ ಸಂಕಟ. ಬನ್ನಿ ಯಾರ್ಯಾರು ಏನ್ ಹೇಳಿದ್ದಾರೆ ಕೇಳೋಣ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಸರ್. ಈಗ ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಭೇಟಿ ಆಗ್ತಿದ್ದೀರಿ ಸರ್? ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಚರ್ಚೆ ಮಾಡ್ತೀರಾ? ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನರ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಗೆ ಬಹಳ ಮುಖ್ಯ. ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಈಗ ಎಂಎಲ್ಎಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು ವಾಟ್ ಎವರ್ ದೇ ವಾಂಟ್ ಟು ಸೇ, ಲೆಟ್ ದೆಮ್ ಸೇ ಟು ದಿ ಹೈಕಮಾಂಡ್. ಅಲ್ಟಿಮೇಟ್ಲಿ ಟು ಪುಟ್ ಎ ಫುಲ್ ಸ್ಟಾಪ್ ಟು ದಿಸ್ ಕನ್ಫ್ಯೂಷನ್, ದಿ ಹೈಕಮಾಂಡ್. ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಾಳಗ. ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸಿದ ಪವರ್ ಫೈಟ್ ಬಗ್ಗೆ ಪ್ರತಿಕ್ರಿಯಿಸುವುದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಇದು 5-6 ಜನರ ವ್ಯಾಪಾರ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಬೇಕಾದರೂ ದೆಹಲಿಗೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಾರೆ ಬಗೆಹರಿಯದ ಗೊಂದಲದ ಗೋಜಲಾಗಿ ಹೋಗಿದೆ ಅಧಿಕಾರದ ಹಸ್ತಾಂತರ ವಿಚಾರ. ಸಿದ್ದರಾಮಯ್ಯನವರು ಕೊಡಕ್ಕೆ ರೆಡಿ ಇಲ್ಲ, ಡಿಕೆ ಶಿವಕುಮಾರ್ ಬಿಡಕ್ಕೆ ರೆಡಿ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉಭಯ ಸಂಕಟ. ಬನ್ನಿ ಯಾರ್ಯಾರು ಏನ್ ಹೇಳಿದ್ದಾರೆ ಕೇಳೋಣ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಸರ್. ಈಗ ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಭೇಟಿ ಆಗ್ತಿದ್ದೀರಿ ಸರ್? ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಚರ್ಚೆ ಮಾಡ್ತೀರಾ? ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ.
ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿಎಂ ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಮ ಬಹಳ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಓಲಿ ಈಗ ಎಂಎಲ್ಎಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ ನಾವು ಇದುವರೆಗೂ set of MLAs also are appealing the High Command. They should put this matter to a rest. Whatever they want to Because say, there's a confusion, let sir. them say to the High Command. Ultimately, to put a full stop to this confusion, the High Command has ರಾಜ್ಯ ರಾಜಕಾರಣದಲ್ಲಿ ತಾರಕಕ್ಕೇರ್ತಾ ಇದೆ ಕುರ್ಚಿ ಕಾಳಗ. ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸಿದ ಪವರ್ ಫೈಟ್ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಇದು 5-6 ಜನರ ವ್ಯಾಪಾರ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಬೇಕಾದರೂ ದೆಹಲಿಗೆ ಹೋಗ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಒಟ್ಟಾರೆ ಬಗೆಹರಿಯದ ಗೊಂದಲದ ಗೋಜಲಾಗಿ ಹೋಗಿದೆ ಅಧಿಕಾರದ ಹಸ್ತಾಂತರ ವಿಚಾರ. ಸಿದ್ದರಾಮಯ್ಯನವರು ಕೊಡಕ್ಕೆ ರೆಡಿ ಇಲ್ಲ, ಡಿಕೆ ಶಿವಕುಮಾರ್ ಬಿಡಕ್ಕೆ ರೆಡಿ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉಭಯ ಸಂಕಟ. ಬನ್ನಿ ಯಾರ್ಯಾರು ಏನ್ ಹೇಳಿದ್ದಾರೆ ಕೇಳೋಣ. ಕರ್ನಾಟಕದಲ್ಲಿ ಆಗ್ತಿರುವಂತಹ ರಾಜಕೀಯ ವಿದ್ಯಮಾನಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಸರ್. ಈಗ ಅದು ಇಲ್ಲಿ ಹೇಳ್ತಕ್ಕಂಥ ವಿಷಯ ಮತ್ತು ಬಹಿರಂಗವಾಗಿ ಯಾವುದೇ ಮಾತನಾಡತಕ್ಕಂಥ ಸಬ್ಜೆಕ್ಟ್ ಅಲ್ಲ. ನಾವು ವಿಶೇಷವಾಗಿ ನಾನು ಬಂದಿದ್ದಲ್ಲಿ 26 ನಮ್ಮ ನವೆಂಬರ್ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದಕ್ಕಾಗಿ ನನಗೆ ಇನ್ವಿಟೇಷನ್ ಇದೆ. ಅದನ್ನ ಅಟೆಂಡ್ ಮಾಡಿ ದೆನ್ ನಮ್ಮ ರಿವ್ಯೂ ಮೀಟಿಂಗ್ಸ್ ಇವೆ, ಅವೆಲ್ಲನೂ ಕೂಡ ಮಾಡಿಕೊಂಡು ಸರ್ ಈಗ ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಭೇಟಿ ಆಗ್ತಿದ್ದೀರಿ ಸರ್? ರಾಹುಲ್ ಗಾಂಧಿ ಅವ್ರನ್ನ ಯಾವಾಗ ಚರ್ಚೆ ಮಾಡ್ತೀರಾ? ನೋಡಿ, ಅವರು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಧ್ಯಕ್ಷರು ಎಲ್ಲಿ ಹೋಗಿ ಚರ್ಚೆ ಮಾಡೋದು. ಮೀಟಿಂಗ್ ಆದ್ರೆ ಚರ್ಚೆ ಮಾಡ್ತಾರೆ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ.